ಕಲಬುರಗಿಯಲ್ಲಿ ಲಘು ಭೂಕಂಪ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟೆಡ್ ವರದಿ ಬರ್ತಾ ಇದೆ ನೋಡೋಣ. ಕಲಬುರಗಿ ಜಿಲ್ಲೆಯಲ್ಲಿ ಲಘು ಭೂಕಂಪ ಆಗಿದೆ. ಚಿಂಚನಸೂರು ಗ್ರಾಮದಲ್ಲಿ ಆಗಿರುವಂತಹ ಭೂಕಂಪದ ಅನುಭವ ಬೆಳಗ್ಗೆ 8:15 ಆಗಿದೆ. ಆಳಂದ ತಹಶೀಲ್ದಾರ್ ನೇತೃತ್ವದಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಸಹ ಮಾಡಿದ್ದಾರೆ. ರಿಕ್ಟರ್ ಮಾಪಕದಲ್ಲಿ 2.3ರಷ್ಟು ತೀವ್ರತೆ ದಾಖಲಾಗಿದೆ. ಸ್ಥಳಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸಹ ಭೇಟಿ ಕೊಟ್ಟಿದ್ದಾರೆ. ಜನರಿಗಾದಂತಹ ಅನುಭವ ಏನು ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಖುದ್ದಾಗಿ ಆಳಂದ ತಹಶೀಲ್ದಾರ್ ಅವರು ಕೂಡ ಪರಿಶೀಲನೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಬೆಳಗ್ಗೆ 8:15 ಸಂದರ್ಭದಲ್ಲಿ ಆಗಿರುವಂತಹ ಲಘು ಭೂಕಂಪ. ಈಗ ಸದ್ಯ ರಿಕ್ಟರ್ ಮಾಪಕದಲ್ಲಿ 2.3ರಷ್ಟು ತೀವ್ರತೆ, ಒಂದು ಸ್ವಲ್ಪ ಅಲುಗಾಡಿದಂತಹ ರೀತಿಯಲ್ಲಿ, ಕೆಲವು ವಸ್ತುಗಳು ಬಿದ್ದಂತಹ ರೀತಿಯಲ್ಲಿ ಅನುಭವ ಆಗಿದೆ ಅಂತ ಸ್ಥಳೀಯರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಭೂಮಿ ಕೆಳಗಡೆ ಸಾಕಷ್ಟು ಇಂಥವೆಲ್ಲ ಇದು ಆಗ್ತಾ ಇರೋದು, ಅದು ನಮ್ಗೆ ಕೇಳಲ್ಲ. ಇದು ನಿಮಗೆ ಕೇಳಿದೆ. ಆ ಕಾರಣಕ್ಕೆ ಜನರು ಏನಪ್ಪ ಅಂತಂದ್ರೆ ಯಾವುದೇ ರೀತಿ ಆತಂಕ ಪಡಬಾರ್ದು. ತಮ್ಮ ಜೊತೆ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ಸರ್ಕಾರ ಏನಪ್ಪ ಅಂತಂದ್ರೆ ತಮ್ಮ ಜೊತೆ ಇರ್ತದೆ ಅಂತಕ್ಕಂಥದ್ದು. ಅದಕ್ಕೆ ಜನರು ಏನಪ್ಪ ಅಂತಂದ್ರೆ ಯಾವುದೇ ನ್ಯೂಸನ್ನ ಒಂದು ಹಾಕ್ತಕ್ಕಂಥ ಮುಂಚೆ ವೆರಿಫೈ ಮಾಡಿ ಹಾಕ್ಬೇಕು. ಜನರು ಆತಂಕಕ್ಕೆ ಒಳಬಾರ್ದು, ಪ್ಯಾನಿಕ್ ಆಗ್ಬಿಡ್ದು ಅಂತಕ್ಕಂಥದ್ದು ತಾಲೂಕು ಆಡಳಿತ ತಮ್ಮೆಲ್ಲರಲ್ಲಿ